ಸೊ ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ರಾವಣ. ಇವತ್ತು ನಾನು ನಿಮಗೆ ವಾಟ್ ಇಫ್ ಸೀಸನ್ 3 ಎಪಿಸೋಡ್ 1 ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಾಟ್ ಇಫ್ ಸೀಸನ್ 3 ಎಪಿಸೋಡ್ 1, ವಾಟ್ ಇಫ್ ದ ಹಲ್ಕ್ ಫಾಟ್ ದ ಮೆಕ್ ಅವೆಂಜರ್ಸ್. ಎಪಿಸೋಡ್ ಶುರುವಾಗುತ್ತೆ ಗೋ ಅವೆಂಜರ್ಸ್ ಹೀರೋಸ್ ಆಫ್ ದಿ ಗಾಮಾ ವಾರ್ ಅನ್ನುವಂತಹ ಒಂದು ಕಾರ್ಟೂನ್ ಇಂದ ಈ ಶೋ ಶುರುವಾಗುತ್ತೆ. ಬಹಳ ವರ್ಷಗಳ ಹಿಂದೆ ಹೀರೋಗಳ ಯುಗವಿತ್ತು. ಅಂದು ಯಾರು ಕಾಣದಂತಹ ತೀರದಲ್ಲಿ ಅವರ ಸಾಹಸವನ್ನು ಅವರು ಮೆರೆಯುತ್ತಿದ್ದರು. ಆದರೆ ಒಂದು ದಿನ ಹಲ್ಕ್ ನ ಕೋಪ ಮುಗಿಲು ಮುಟ್ಟಿ ವಿಧ್ವಂಸಕ್ಕೆ, ಸರ್ವನಾಶಕ್ಕೆ ಕಾರಣವಾಯಿತು. ಅಲ್ಲಿಂದ ಹಲ್ಕ್ ಬರೀ ಸರ್ವನಾಶಕ್ಕೆ ಮುಂದಾದ. ಆಗ ಮಾನವೀಯತೆಯ ಕರಾಳ ಸಮಯದಲ್ಲಿ ಐರನ್ ಮ್ಯಾನ್ ಅವರಿಗೆ ಒಂದು ಐಡಿಯಾ ಬಂತು ಅನ್ನುವಂತಹ ಹಳೆ ಕಾರ್ಟೂನ್ ನೋಡ್ತಾ ಇರುವಂತಹ ಆ ಹುಡುಗಿಯ ಫೋನ್ ಇದ್ದಕ್ಕಿದ್ದಂಗೆ ಗ್ಲಿಚ್ ಆಗೋದಕ್ಕೆ ಶುರುವಾಗುತ್ತೆ. ಆಕೆ ತನ್ನ ತಾಯಿಯನ್ನ ಅಮ್ಮ ಮೋಡಮ್ನ ಸರಿ ಮಾಡ್ದ, ಇಂಟರ್ನೆಟ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅಂತ ಕೇಳಬೇಕಾದ್ರೆ ಅವರ ಮನೆ ಕಂಪನವಾಗೋದಕ್ಕೆ ಶುರುವಾಗುತ್ತೆ. ಅದೇನು ಅಂತ ಹೊರಗಡೆ ಬಂದು ನೋಡಿದ್ರೆ ಒಂದು ದೈತ್ಯಾಗಾರವಾಗಿರುವಂತಹ ಗಾಡ್ಜಿಲಾ ರೀತಿ ಇರುವಂತಹ ಹಸಿರು ಬಣ್ಣದ ರಾಕ್ಷಸ ಆ ಸಿಟಿಯಲ್ಲಿ ಬರ್ತಾ ಇದ್ದಾನೆ. ಟೈಮ್, ಸ್ಪೇಸ್, ರಿಯಾಲಿಟಿ, ಇದು ನಮ್ಮ ರೇಖೆಯ ಮಾರ್ಗಗಳಿಗಿಂತ ದೊಡ್ಡದು. ಇದು ಕೊನೆಯೇ ಇರದ ಸಾಧ್ಯತೆಗಳ ಒಂದು ಕನ್ನಡಿ. ಒಂದೇ ಒಂದು ಆಯ್ಕೆ ಕವಲೊಡೆದು ಇಡೀ ವಾಸ್ತವ್ಯವನ್ನೇ ಬದಲಾಯಿಸಬಹುದು. ನಮಗೆ ತಿಳಿದಿರುವ ಒಂದು ಪ್ರಪಂಚದಿಂದ ಮತ್ತೊಂದು ಪ್ರಪಂಚವನ್ನು ಸೃಷ್ಟಿಸುವುದು. ನಾನು ವೀಕ್ಷಕ, ನಾನು ನಿಮ್ಮ ಗಾಯ್. ಈ ವಿಶಾಲವಾದ ಹೊಸ ವಾಸ್ತವ್ಯಗಳ ಮೂಲಕ ನನ್ನನ್ನು ಅನುಸರಿಸಿ ಮತ್ತು ಪ್ರಶ್ನೆಯನ್ನು ಆಲೋಚಿಸಿ. ವಾಟ್ ಇಫ್? ಅಗಾಧವಾದ ವಿಷಯಗಳು ಸಣ್ಣ ಕಾರ್ಯಗಳಿಂದ ಆರಂಭಗೊಳ್ಳುತ್ತವೆ. ಆದ್ದರಿಂದ ನಾನು ನಿಮ್ಮನ್ನು ಆ ಗಾಮ ಯುದ್ಧದ ಆರಂಭಕ್ಕೆ ಕರೆದೊಯ್ಯುತ್ತೇನೆ. ಈ ಒಂದು ಗೆಳೆತನದಿಂದಲೇ ಇದೆಲ್ಲ ಆರಂಭವಾಯಿತು. ಸೊ ನಾವಿಲ್ಲಿ ನಮ್ಮ ಸ್ಟೀವ್ ರಾಜರ್ಸ್ ಅವರು ಸಿವಿಲ್ ವಾರ್ ಅಲ್ಲಿ ನಮ್ಮ ಸ್ಯಾಮ್ ವಿಲ್ಸನ್ ಅವ್ರ ಜೊತೆ ಮಾಡ್ತಾ ಇದ್ದಂತಹ ಆ ಎಕ್ಸಸೈಸ್ ಅನ್ನ ನಾವಿಲ್ಲಿ ಗಮನಿಸಬಹುದು. ಅದನ್ನೇ ನಮ್ಮ ಬ್ರೂಸ್ ಬ್ಯಾನರ್ ಅವ್ರ ಜೊತೆ ನಮ್ಮ ಸ್ಯಾಮ್ ವಿಲ್ಸನ್ ಮಾಡ್ತಾ ಇದ್ದಾರೆ ಅಂತ. ಅಂದ್ರೆ ಈ ಯೂನಿವರ್ಸ್ ಅಲ್ಲಿ ನಮ್ಮ ಸ್ಯಾಮ್ ವಿಲ್ಸನ್ ಅವರೇ ಕ್ಯಾಪ್ಟನ್ ಅಮೆರಿಕಾ. ನನ್ನ ಆಲೋಚನೆಗಳ ಪ್ರಕಾರ ಈ ಯೂನಿವರ್ಸ್ ಅಲ್ಲಿ ನಮ್ಮ ಸ್ಯಾಮ್ ವಿಲ್ಸನ್ ಅವರಿಗೆ ಸೂಪರ್ ಸೋಲ್ಜರ್ ಸೀರಮ್ ಸಿಕ್ಕಿರಬಹುದು. ಸೊ ಈ ಸಂದರ್ಭದಲ್ಲಿ ನಮಗೆ ನಮ್ಮ ಬ್ರೂಸ್ ಬ್ಯಾನರ್ ಅವರ ಮುಖಾಂತರ ಗೊತ್ತಾಗುತ್ತೆ ಅವರು ತಮ್ಮಲ್ಲಿರುವಂತಹ ಹಲ್ಕ್ ಅನ್ನ ಕಂಟ್ರೋಲ್ ಮಾಡೋದಿಕ್ಕೆ, ಆ ರೇಜ್ ಅನ್ನ ಕಂಟ್ರೋಲ್ ಮಾಡೋದಿಕ್ಕೆ ಡೈಲಿ ಯೋಗ ಮಾಡ್ತಾ ಇದ್ದಾರೆ. ಕಾರ್ಡಿಯೋ, ವಾಕಿಂಗ್ ಎಲ್ಲವನ್ನ ಅವರ ಲೆವೆಲ್ಗೆ ಅವರು ಮಾಡ್ತಾ ಇದ್ದಾರೆ, ಆ ರೇಜ್ ಅನ್ನ ಅವರು ಕಂಟ್ರೋಲ್ ಮಾಡ್ಕೊಳ್ಳೋದಿಕ್ಕೆ. ಸೊ ಆ ಸಂದರ್ಭದಲ್ಲಿ ನಮ್ಮ ಕ್ಯಾಪ್ಟನ್ ಅಮೆರಿಕಾ ಸ್ಯಾಮ್ ವಿಲ್ಸನ್ ಅವ್ರ ಜೊತೆ ನಮ್ಮ ಬ್ರೂಸ್ ಬ್ಯಾನರ್ ಹಲ್ಕ್ ನ ಫ್ರೆಂಡ್ಶಿಪ್ ಆಗುತ್ತೆ. ಸ್ಯಾಮ್ ವಿಲ್ಸನ್ ತನ್ನ ಅರಿವಿಗೆ ಮೀರಿದಂತಹ ವಿಜ್ಞಾನದ ಸಹಾಯದಿಂದ ಡಾಕ್ಟರ್ ಬ್ರೂಸ್ ಬ್ಯಾನರ್ ಅವರಿಗೆ ಸಹಾಯ ಮಾಡಲು ಮುಂದಾದನು. ಆ ಕೋಪವನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ ಸ್ಯಾಮ್ ಅಂತ ನಮ್ಮ ಬ್ರೂಸ್ ಬ್ಯಾನರ್ ಅವರು ನಮ್ಮ ಸ್ಯಾಮ್ ವಿಲ್ಸನ್ ಜೊತೆ ಮಾತಾಡಬೇಕಾದ್ರೆ ನಮ್ಮ ಸ್ಯಾಮ್ ವಿಲ್ಸನ್ ಅವರು ಆದರೆ ಥೆರಪಿಯಿಂದ ಸಾಧ್ಯ ಆಗುತ್ತೆ ಬ್ರೂಸ್ ಬ್ಯಾನರ್ ಅಂತ ಹೇಳಿದಾಗ ನಮ್ಮ ಬ್ರೂಸ್ ಬ್ಯಾನರ್ ಅವ್ರು ಹೇಳ್ತಾರೆ, ಅದು ಥೆರಪಿ ಅಲ್ಲ ಸ್ಯಾಮ್, ಅದೊಂದು ಭಯ. ಇದೇ ಭಯ ನನ್ನನ್ನು ನೋಡೋ ಪ್ರತಿಯೊಂದು ಕಣ್ಣಲ್ಲೂ ನಾನು ಕಾಣೋದು. ಆಗ ನಿಮ್ಗೆ ಏನು ಅನ್ಸುತ್ತೆ ಬ್ರೂಸ್? ನಾನು ತುಂಬ ಒಂಟಿಯಾಗಿದ್ದೀನಿ ಅನ್ಸುತ್ತೆ ಸ್ಯಾಮ್. ಆದರೆ ನೋಡು, ಇಲ್ಲಿ ಕೂತಿರೋರಿಗೆ ನಾನಂದರೆ ಭಯ ಆಗುತ್ತೆ. ಅವ್ರಿಗೇನು ಗೊತ್ತು ನನಗೂ ನಾನಂದರೆ ಭಯ ಆಗುತ್ತೆ ಅಂತ. ಹೇ ಬ್ರೂಸ್, ನೋಡು ಸುತ್ತಮುತ್ತ ನೋಡು, ನೀನಂದರೆ ಇಲ್ಲಿ ಯಾರಿಗೂ ಭಯ ಇಲ್ಲ. ನಮ್ಮಲ್ಲಿ ನಿನ್ನಲ್ಲಿರುವಂಥ ಒಬ್ಬ ಫ್ರೆಂಡ್ ಕಾಣ್ತಾ ಇದ್ದಾನೆ ಅಷ್ಟೇ ಕಣೋ ಅಂತ ನಮ್ಮ ಸ್ಯಾಮ್ ವಿಲ್ಸನ್ ನಮ್ಮ ಬ್ರೂಸ್ ಬ್ಯಾನರ್ಗೆ ತಿಳಿಸ್ತಾರೆ. ಆಗ ನಮ್ಮ ವಾಚರ್ ಅವರು ಹೇಳ್ತಾರೆ, ಸ್ಯಾಮ್ ವಿಲ್ಸನ್ಗೂ ಕೂಡ ಈ ಕ್ರೌರ್ಯದಿಂದ ನಮ್ಮ ಡಾಕ್ಟರ್ ಬ್ರೂಸ್ ಬ್ಯಾನರ್ ಅವರನ್ನು ಹೊರಗೆ ತರಲು ಸಾಧ್ಯವಿಲ್ಲ ಎಂದು ತಿಳಿದಿದೆ. ಆದರೂ ಕೂಡ ಅವನ ಮನಸ್ಸಿನಲ್ಲಿರುವಂಥ ಆ ಗೆಳೆತನಕ್ಕೆ ಅರ್ಥವಾಗುತ್ತದೆ. ಡಾಕ್ಟರ್ ಬ್ರೂಸ್ ಬ್ಯಾನರ್ ಅವರು ಅವರೊಳಗೇನೆ ಹೋರಾಟ ನಡೆಸುತ್ತಿದ್ದಾರೆಂದು. ಸೊ ನಾವು ಮುಂದೆ ನೋಡ್ಬೋದು ಈ ಒಂದು ಗೆಳೆತನ ಬರೀ ಗೆಳೆತನವಾಗಿರದೆ ಒಂದು ಸಂಬಂಧವಾಗಿ ಬದಲಾಗುತ್ತೆ. ಸೊ ಆಗ ಸ್ಯಾಮ್ ವಿಲ್ಸನ್ ಅವರು ನಮ್ಮ ಡಾಕ್ಟರ್ ಬ್ರೂಸ್ ಬ್ಯಾನರ್ ಅವರನ್ನ ಅವರ ಸಮುದ್ರದ ಹತ್ತಿರದಲ್ಲಿರುವಂತಹ ಬೋಟ್ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಆ ಸಮುದ್ರದಲ್ಲಿ ನೈಸರ್ಗಿಕ ವಿಕೋಪಕ್ಕೆ ಕಾರಣವಾದಂತ ಅವರ ಬೋಟ್ ನ ಒಂದು ಭಾಗ ಇನ್ನೇನ್ ಸ್ಯಾಮ್ ವಿಲ್ಸನ್ ಮೇಲೆ ಬೀಳ್ಬೇಕು ಅನ್ನೋ ಗ್ಯಾಪ್ ಅಲ್ಲಿ ಅದನ್ನ ತಡೆದಂತ ನಮ್ಮ ಬ್ರೂಸ್ ಬ್ಯಾನರ್ ಅವ್ರ ಮೇಲೆ ಬೀಳುತ್ತೆ. ಆ ನೋವಿಂದ ನಮ್ಮ ಬ್ರೂಸ್ ಬ್ಯಾನರ್ ಅವರು ಹಲ್ಕ್ ಆಗಿ ಬದಲಾಗ್ತಾರೆ. ಆಗ ಆ ಬೋಟ್ ಅನ್ನೇ ಧ್ವಂಸ ಮಾಡೋದಿಕ್ಕೆ ಮುಂದಾಗ್ತಾರೆ ಹಲ್ಕ್. ಅದನ್ನ ಕಂಡಂತಹ ನಮ್ಮ ಸ್ಯಾಮ್ ವಿಲ್ಸನ್ ಅವರು ಹಲ್ಕ್ ನ ಕಂಟ್ರೋಲ್ ಮಾಡೋದಿಕ್ಕೆ ಬ್ರೂಸ್ ಬ್ಯಾನರ್ ನ ಕರೆಯೋದಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಹಲ್ಕ್ ಒಳಗಿದ್ದಂಥ ಬ್ರೂಸ್ ಬ್ಯಾನರ್ ನಮ್ಮ ಸ್ಯಾಮ್ ವಿಲ್ಸನ್ ಅವ್ರನ್ನ ಕಂಡು ಅವರಿಂದ ತುಂಬ ದೂರ ಹೋಗ್ತಾರೆ.
ನನ್ನಿಂದ ಇವರಿಗೆ ಇನ್ನೂ ತೊಂದರೆ ಜಾಸ್ತಿ ಆಗುತ್ತೆ ಅಂತ ತಿಳ್ಕೊಂಡು ನಮ್ಮ ಸ್ಯಾಮ್ ವಿಲ್ಸನ್ ಅವರಿಂದ ನಮ್ಮ ಬ್ರೂಸ್ ಬ್ಯಾನರ್ ಹಲ್ಕ್ ಆಗಿ ಅಲ್ಲಿಂದ ನಮ್ಮ ಸ್ಯಾಮ್ ವಿಲ್ಸನ್ ಅವ್ರನ್ನ ಬಿಟ್ಟು ಹೊರಟೋಗ್ತಾರೆ. ಸ್ಯಾಮ್ ವಿಲ್ಸನ್ ನಿಂದ ದೂರ ಆದಂತಹ ನಮ್ಮ ಬ್ರೂಸ್ ಬ್ಯಾನರ್ ಅವರು ಅವರಲ್ಲಿರುವಂತಹ ಆ ಹಲ್ಕ್ ಅನ್ನ ಹೇಗಾದ್ರೂ ಮಾಡಿ ನಾನು ಸೆಪರೇಟ್ ಮಾಡಬೇಕು, ಇದನ್ನ ನನ್ನ ದೇಹದಿಂದ ಹೊರ ತೆಗಿಬೇಕು ಅಂತ ಹೇಳಿ ಒಂದು ಗಾಮಾ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಯಾಕಂತ ಅಂದ್ರೆ ಗಾಮಾ ಎಕ್ಸ್ಪೆರಿಮೆಂಟ್ ಇಂದಾನೆ ಇವರು ಹಲ್ಕ್ ಆಗಿತ್ತು. ಅದರಿಂದ ಅವರ ದೇಹಕ್ಕೆ ಮತ್ತೆ ಗಾಮಾ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡ್ರೆ ಆ ಹಲ್ಕ್ ನನ್ನಿಂದ ದೂರ ಆಗ್ತಾನೆ, ಬೇರೆ ಆಗ್ತಾನೆ ಅಂತ ತಿಳ್ಕೊಂಡು ಮತ್ತೆ ತಮ್ಮೇಲೆ ತಾವು ಒಂದು ಗಾಮಾ ಎಕ್ಸ್ಪೆರಿಮೆಂಟ್ ನ ಮಾಡ್ಕೋತಾರೆ. ಆದ್ರೆ ಈ ಗಾಮಾ ಎಕ್ಸ್ಪೆರಿಮೆಂಟ್ ಅಲ್ಲಿ ಹಲ್ಕ್ ಬದಲಾಗದೆ, ಹಲ್ಕ್ ನಮ್ಮ ಬ್ರೂಸ್ ಬ್ಯಾನರ್ ಅವರ ಬಾಡಿನ ಬಿಟ್ಟೋಗದೆ ಇವರು ಒಂದು ಹೊಸ ಮಾನ್ಸ್ಟರ್ಗೆ ಜನ್ಮ ಕೊಡ್ತಾರೆ. ಒಂದು ಹೊಸ ಮಾನ್ಸ್ಟರ್ ಆ ಗಾಮಾ ರೇಡಿಯೇಷನ್ ಇಂದ ನಮ್ಮ ಬ್ರೂಸ್ ಬ್ಯಾನರ್ ಬಾಡಿಯಿಂದ ಹೊರಗಡೆ ಬರುತ್ತೆ. ಹೊರಗಡೆ ಬಂದಂತ ಆ ಮಾನ್ಸ್ಟರ್ನ ಸೈಜ್ ಗಾಡ್ಜಿಲ್ಲಾ ತರ ಇರುತ್ತೆ. ಆದ್ರೆ ಆ ಮಾನ್ಸ್ಟರ್ನ ದೇಹದಿಂದ ಕೆಲವು ಮಾನ್ಸ್ಟರ್ಗಳು ಕೂಡ ಹೊರ ಬರ್ತಾರೆ. ಅಷ್ಟು ಪವರ್ಫುಲ್ ಆಗಿರುತ್ತೆ ಆ ಒಂದು ಮಾನ್ಸ್ಟರ್. ಇಡೀ ಭೂಮಿಯನ್ನೇ ಅದು ಆಕ್ರಮಣ ಮಾಡೋದಿಕ್ಕೆ ಮುಂದಾಗಿರುತ್ತೆ. ಆ ಏಪೆಕ್ಸ್ ಅಥವಾ ಆ ಮಾನ್ಸ್ಟರ್ ದೇಹದಿಂದ ಹೊರ ಬಂದಂತ ಆ ಎಲ್ಲಾ ಮಾನ್ಸ್ಟರ್ಗಳು ಆ ದೊಡ್ಡ ಏಪೆಕ್ಸ್ ನ ಆಜ್ಞೆಯನ್ನೇ ಪಾಲಿಸ್ತಾವೆ. ಅದರಂತೆ ಇಡೀ ಪ್ರಪಂಚನೇ ಸುತ್ತುವರೆದಿರುವಂತಹ ಆ ಮಾನ್ಸ್ಟರ್ಸ್ ಅವೆಂಜರ್ ಗಳಿಗೂ ಕೂಡ ಗೊತ್ತಾಗುತ್ತೆ. ಆಗ ಅವೆಂಜರ್ ಗಳು ಈ ದೈತ್ಯಾಕಾರದಂತಹ ಮಾನ್ಸ್ಟರ್ ಗಳನ್ನ ಸೋಲಿಸಬೇಕು ಅಂತಂದ್ರೆ ನಾವು ಕೂಡ ಏನಾದ್ರೂ ದೈತ್ಯವಾಗಿ ಮಾಡಬೇಕು ಅಂತ ಹೇಳಿ ನಮ್ಮ ಟೋನಿ ಸ್ಟಾರ್ಕ್ ಅವರ ಐಡಿಯಾದಿಂದ ಹಲ್ಕ್ ಬಸ್ಟರ್ ಗಳನ್ನ ಅವರು ಸೃಷ್ಟಿ ಮಾಡ್ತಾರೆ. ಅವರು ಕೂಡ ಈ ಮಾನ್ಸ್ಟರ್ ಗಳ ವಿರುದ್ಧ ಹೋರಾಡ್ತಾರೆ. ಆದ್ರೆ ಈ ಮಾನ್ಸ್ಟರ್ ಗಳ ಹಿಡಿತಕ್ಕೆ ಸಿಲುಕಿ ಅವರು ಕೂಡ ಸೋತೋಗ್ತಾರೆ. ಈಗ ಉಳಿದಿರುವಂತಹ ಅವೆಂಜರ್ ಗಳಾದಂತಹ ನಮ್ಮ ಸ್ಯಾಮ್ ವಿಲ್ಸನ್ ಅವರು, ಮಾನಿಕಾ ರ್ಯಾಂಬೋ ಅವರು, ಆಸ್ಕರ್ ಐಸಾಕ್ ಅವರ ಮೂನ್ ನೈಟ್, ಮತ್ತೆ ನಮ್ಮ ಶಾಂಗ್ ಚಿ, ಅದ್ರ ಜೊತೆ ಬಕ್ಕಿ ಬಾನ್ಸ್ ಅವರು, ರೆಡ್ ಗಾರ್ಡಿಯನ್ ವಿತ್ ಹಿಸ್ ವೈಫ್, ಇವರೆಲ್ಲರೂ ಸೇರಿ ಒಂದು ಹೊಸ ಅವೆಂಜರ್ ಟೀಮ್ ಅನ್ನ ಸೃಷ್ಟಿ ಮಾಡಿ ಆ ಮಾನ್ಸ್ಟರ್ ಗಳನ್ನ ಈ ಪ್ರಪಂಚದ ಮೂಲೆಗೆ ಓಡಿಸ್ಬಿಡ್ತಾರೆ. ಇದಿಷ್ಟು ನಡೆದು 10 ವರ್ಷಗಳ ನಂತರ, 10 ವರ್ಷ ಆದ್ರೂ ಕೂಡ ಆ ಗಾಮಾ ಬೀಸ್ಟ್ ಗಳ ಹಾವಳಿ ತಪ್ಪಿಲ್ಲ. ಸೊ ಈಗ ನಮ್ಮೆಲ್ಲ ಅವೆಂಜರ್ಸ್ ಗಳಿಗೂ ಆ ಏಪೆಕ್ಸ್ ನ ಲೊಕೇಶನ್ ಸಿಕ್ಕಿದೆ. ಅಂಟ್ಲಾಂಟಿಕದ ಆರ್ಟಿಕ್ ಜಾಗದಲ್ಲಿರುವಂತಹ ಆ ಗಾಮಾ ಬೀಸ್ಟ್, ಆ ಏಪೆಕ್ಸ್ ಇನ್ನು ಕೆಲವು ಗಾಮಾ ಬೀಸ್ಟ್ ಗಳನ್ನ ಆ ಸಮುದ್ರದ ಅಡಿಯಲ್ಲೇ, ಆ ಐಸಿನ ಅಡಿಯಲ್ಲೇ, ಆ ಮಂಜಿನ ಪರ್ವತಗಳ ಅಡಿಯಲ್ಲೇ ಸೃಷ್ಟಿ ಮಾಡ್ತಾ ಇದೆ. ಇದ್ರ ಬಗ್ಗೆ ತಿಳ್ಕೊಂಡಂತ ನಮ್ಮ ಸ್ಯಾಮ್ ವಿಲ್ಸನ್ ಮತ್ತೆ ಮ್ಯಾನಿಕಾ ರ್ಯಾಂಬೋ ಅವರು ಆ ಜಾಗವನ್ನ ಪರಿಶೀಲನೆ ಮಾಡೋದಿಕ್ಕೆ ಓಡ್ತಾರೆ. ಆಗ ಅವರ ಕಣ್ಣು ಮುಂದೆ ಕಾಣುವಂತದ್ದು ರಣಭೀಕರ ದೃಶ್ಯ. ಆ ಮಂಜುಗಡ್ಡೆಯ ಸಮುದ್ರದ ಪರ್ವತದ ಅಡಿಯಿಂದ ಆ ಗಾಮಾ ಬೀಸ್ಟ್ ಗಳೆಲ್ಲ ಹೊರಗಡೆ ಬರ್ತಾ ಇದಾವೆ. ಆ ಏಪೆಕ್ಸ್ ಕೂಡ ಹೊರಗಡೆ ಬರುತ್ತೆ. ಅದರ ವಿರುದ್ಧ ಹೋರಾಡ್ತಾರೆ. ಆದ್ರೆ ಆ ದೈತ್ಯಗಳ ವಿರುದ್ಧ ಸೋತಂತಹ ನಮ್ಮ ಸ್ಯಾಮ್ ವಿಲ್ಸನ್ ಮತ್ತೆ ಮಾನಿಕಾ ರ್ಯಾಂಬೋ ಅವರಿಗೆ ನಮ್ಮ ಹಲ್ಕ್ ನೆನಪಾಗ್ತಾರೆ. ಅದಕ್ಕೆ ನಮ್ಮ ಮಾನಿಕಾ ರ್ಯಾಂಬೋ ಅವರು ಬ್ರೂಸ್ ಬ್ಯಾನರ್ ನ ಕರ್ಕೊಂಬ ಅಂತ ಹೇಳಿ ಬಕ್ಕಿ ಬಾನ್ಸ್ ಕಲೆಕ್ಟ್ ಮಾಡಿದಂತಹ ಆ ಬ್ರೂಸ್ ಬ್ಯಾನರ್ ನ ಲೊಕೇಶನ್ ನ ಅವರಿಗೆ ಶೇರ್ ಮಾಡಿ ನಮ್ಮ ಸ್ಯಾಮ್ ವಿಲ್ಸನ್ ಅವ್ರನ್ನ ಬ್ರೂಸ್ ಬ್ಯಾನರ್ ಇರೋ ಕಡೆ ಕಳಿಸ್ತಾರೆ. ನಮ್ಮ ಬ್ರೂಸ್ ಬ್ಯಾನರ್ ಅವ್ರನ್ನ ಮೀಟ್ ಮಾಡಿದಂತ ನಮ್ಮ ಸ್ಯಾಮ್ ವಿಲ್ಸನ್ ಅವರು ಅವರಿಗೆ ಒತ್ತಾಯ ಮಾಡ್ತಾರೆ. ಈ ತರ ಆಗಿದೆ, ಪ್ರಪಂಚ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ, ದಯವಿಟ್ಟು ನೀನ್ ಬರ್ಬೇಕು, ಹಲ್ಕ್ ನ ಅವಶ್ಯಕತೆ ನಮ್ಗಿದೆ ಅಂತ ಹೇಳ್ಬೇಕಾದ್ರೇನೆ ನಿಮ್ಗೆ ಅವಶ್ಯಕತೆ ಇರೋದು ಹಲ್ಕ್ದಲ್ಲ, ಈ ಒಂದು ಚಿಪ್ ಸೆಟ್ದು ಅಂತ ಹೇಳಿ ಅವರಿಗೆ ಒಂದು ಚಿಪ್ ಸೆಟ್ ನ ಕೊಡ್ತಾರೆ ನಮ್ಮ ಬ್ರೂಸ್ ಬ್ಯಾನರ್ ಅವರು. ಅದು ಅವೆಂಜರ್ಸ್ ಪ್ರೋಟೋಕಾಲ್. ಅಲ್ಲಿಂದ ತಗೊಂಡ್ ಬರೋದಕ್ಕಿಂತ ಮುಂಚೆನೆ ಇಲ್ಲಿ ನಮ್ಮ ಅವೆಂಜರ್ಸ್ ಗಳೆಲ್ಲರೂ ಸ್ಯಾಮ್ ವಿಲ್ಸನ್ ಇಲ್ದಲೆ ಆ ಗಾಮಾ ಬೀಸ್ಟ್ ಗಳ ವಿರುದ್ಧ ಹೋರಾಡಿ ಸಿಟಿನ ಕಾಪಾಡೋದಿಕ್ಕೆ ಮುಂದಾಗಿದ್ದಾರೆ. ಯಾವಾಗ ನಮ್ಮ ಸ್ಯಾಮ್ ವಿಲ್ಸನ್ ಅವರು ಆ ಅವೆಂಜರ್ ಪ್ರೋಟೋಕಾಲ್ ಅನ್ನುವಂಥ ಚಿಪ್ ಸೆಟ್ ನ ತಂದು ಅವರ ಬಾಡಿಗಳಿಗೆ, ಅವರ ಮಿಷಿನ್ ಗಳಿಗೆ ಇನ್ಸರ್ಟ್ ಮಾಡ್ಕೋತಾರೋ ಆಗ ನಾವು ಯಾವತ್ತೂ ಕಾಣಿರದಂತಹ ಒಂದು ಅಮೋಘವಾದಂತಹ ದೃಶ್ಯ ನಮಗೆ ಕಾಣಸಿಗುತ್ತೆ. ವಿತ್ ಅವರ್ ಅವೆಂಜರ್ಸ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಎಲ್ಲ ಮೆಕ್ಗಳು ಒಂದೇ ಮೆಕ್ಕಾಗಿ ಕನ್ವರ್ಟ್ ಆಗಿ ಆ ಗಾಮಾ ಬೀಸ್ಟ್ ನಂತೂ ಈಸಿಯಾಗಿ ತಡಿತಾವೆ, ಅವನ್ನೆಲ್ಲ ಕೊಂದೇ ಬಿಡ್ತಾವೆ. ಆದ್ರೆ ಏಪೆಕ್ಸ್ ನ ವಿರುದ್ಧ ಆ ಮೆಕ್ಕು ಕೂಡ ಫೇಲ್ ಆಗುತ್ತೆ. ಇನ್ನೇನು ನಮ್ಮ ಅವೆಂಜರ್ಗಳ ಕತೆ ಮುಗಿತು ಅನ್ನೋ ಗ್ಯಾಪ್ ಅಲ್ಲಿ ಆಕಾಶದಿಂದ ಒಂದು ನಂಬಿಕೆ ಬರುತ್ತೆ, ಒಂದು ಭರವಸೆ ಬರುತ್ತೆ. ಅದೇ ನಮ್ಮ ಡಾಕ್ಟರ್ ಬ್ರೂಸ್ ಬ್ಯಾನರ್ ಅವರು ಸಂಪೂರ್ಣ ಗಾಮಾ ಕೋರನ್ನ ತಮ್ಮ ಬಾಡಿಗೆ ಅಬ್ಸರ್ವ್ ಮಾಡ್ಕೊಂಡು ಬಂದು ಭೂಮಿ ಮೇಲೆ ಬೀಳ್ತಾರೆ. ಸೊ ನಾವಾಗ ಇಲ್ಲಿ ನೋಡಬಹುದು ದ ಮೆಗಾ ಹಲ್ಕ್. ಗಾಡ್ಜಿಲ್ಲಾ ರೀತಿ ಇರುವಂತಹ ನಮ್ಮ ಹಲ್ಕ್ ಅನ್ನ ನೋಡಿದಂತಹ ಆ ಏಪೆಕ್ಸ್ ಹಲ್ಕ್ ವಿರುದ್ಧ ಹೋರಾಡೋದಕ್ಕೆ ಬರುತ್ತೆ. ಆ 2 ಮಾನ್ಸ್ಟರ್ ಗಳು ಕೂಡ ಯಾವ ರೀತಿ ಕಿತ್ತಾಡ್ತವೆ ಅಂತ ಅಂದ್ರೆ 2 ಗಾಡ್ಜಿಲ್ಲಾಗಳ ತರ ಕಿತ್ತಾಡ್ತಾ ಇದಾವೆ. ಆ ಏಪೆಕ್ಸ್ ಅಂತೂ ನಮ್ಮ ಮೆಗಾ ಹಲ್ಕ್ ನ ಬಡ್ದು ಬಾಯಿಗೆ ಹಾಕೋತಾ ಇರುತ್ತೆ. ಇನ್ನೇನ್ ನಮ್ಮ ಮೆಗಾ ಹಲ್ಕ್ ನ ಆ ಏಪೆಕ್ಸ್ ಸಾಯಿಸ್ಬೇಕು ಅನ್ನೋ ಗ್ಯಾಪ್ ಅಲ್ಲಿ ನಮ್ಮ ಸ್ಯಾಮ್ ವಿಲ್ಸನ್ ಅವರು ಅವರ ಮೆಕ್ಕಿನ ಒಂದು ಹ್ಯಾಂಡ್ ಅನ್ನ ಬಿಟ್ಟು ಆ ಏಪೆಕ್ಸ್ ಗೆ ಹೊಡೆದು ಬಿಡ್ತಾರೆ.
ಸೊ ಆಗ ನಮ್ಮ ಮೆಗಾ ಹಲ್ಕ್ ಎದ್ದು ನಾವು ಮೊದಲೇ ನೋಡಿದ ಹಾಗೆ ಗಾಡ್ಜಿಲಾನ ಹೀಟ್ ವೇವ್ ಇದೆಯಲ್ಲ ಅಥವಾ ಹೀಟ್ ರೇಡಿಯೇಷನ್ ಇದ್ವಲ್ಲ ಅದೇ ರೀತಿ ಗಾಮಾ ರೇಡಿಯೇಷನ್ ಇಂದ ಆ ಏಪೆಕ್ಸ್ ನ ಕೊಂದು ಬಿಡುತ್ತೆ ನಮ್ಮ ಮೆಗಾ ಹಲ್ಕ್. ಸೊ ಈಗ ಆ ಎಲ್ಲ ಗಾಮಾ ಬೀಸ್ಟ್ಗಳು ನಮ್ಮ ಮೆಗಾ ಹಲ್ಕ್ ಮುಂದೆ ಶರಣಾಗಿದ್ದಾವೆ. ಅದನ್ನ ಕಂಡಂತ ನಮ್ಮ ಅವೆಂಜರ್ಸ್ ಗಳು ಮೆಗಾ ಹಲ್ಕ್ ವಿರುದ್ಧ ನಿಂತಾರೆ. ಆಗ ಸ್ಯಾಮ್ ವಿಲ್ಸನ್ ಅವ್ರನ್ನೆಲ್ಲ ತಡೆದು ಮೆಗಾ ಹಲ್ಕ್ ನ ಅಂತರಾತ್ಮದಲ್ಲಿರುವಂತಹ ನಮ್ಮ ಬ್ರೂಸ್ ಬ್ಯಾನರ್ ಹತ್ರ ಮಾತಾಡ್ತಾರೆ. ಆಗ ಮೆಗಾ ಹಲ್ಕ್ ಅಷ್ಟು ಗಾಮಾ ಬೀಚ್ ಗಳನ್ನ ಕರ್ಕೊಂಡು ಆಸ್ ಇಟ್ ಈಸ್ ಗಾಡ್ಜಿಲ್ಲಾ ಯಾವಾಗ್ಲೂ ಹೋಗಿ ನೀರಲ್ಲಿ ಮುಳುಗಿದ ಹಾಗೆ ಇದು ಕೂಡ ಮುಳುಗೋಗುತ್ತೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಎಂಡ್ ಆಗುತ್ತೆ. ಈ ಎಪಿಸೋಡ್ ನ ರಿವ್ಯೂ ನಾನು ಏನಾದ್ರು ಮಾಡಬೇಕು ಅಂತಂದ್ರೆ ಎಪಿಸೋಡ್ ಈಸ್ ಕೈಂಡ್ ಆಫ್ ಗುಡ್. ಇದು ಆಕ್ಚುಲಿ ಹಲ್ಕ್ ವರ್ಸಸ್ ಗಾಡ್ಜಿಲ್ಲಾ ಮೂವಿ ಆಗಿದ್ರೆ ಲೈವ್ ಆಕ್ಷನ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಆಗಿರೋದು. ಅವೆಂಜರ್ ಗಳ ಆ ಅವೆಂಜರ್ ಗಳ ಸೂಟ್ ಅಪ್ ಸೀನ್ ಒಂದು ಬಿಟ್ರೆ ಈ ಒಂದು ಎಪಿಸೋಡ್ ಅಲ್ಲಿ ನನಗೆ ಅಷ್ಟೊಂದು ಇಷ್ಟ ಆದಂತಹ ಘಟನೆಗಳು ಯಾವುವೂ ಇಲ್ಲ. ಹಲ್ಕ್ ಜೊತೆ ನೀವು ಯಾಕೆ ಈ ತರ ಮಾಡ್ತಾ ಇದ್ದೀರಾ ನಮ್ಮ ಮಾರ್ವೆಲ್ ಸ್ಟುಡಿಯೋಸ್ ಅವರು ಅಂತ ಗೊತ್ತಾಗ್ಲಿಲ್ಲ. ಒಂದ್ ಕಡೆ ಸೋನಿ ಪಿಕ್ಚರ್ಸ್ ಅವರು ವಿಲನ್ ವರ್ಸ್ನ ಹಾಳು ಮಾಡಿ ಗಬ್ಬೆಬ್ಬರು ಸಿಕ್ಬಿಟ್ರು. ಇನ್ನೊಂದ್ ಕಡೆ ನಮ್ಮ ಮಾರ್ವೆಲ್ ಸ್ಟುಡಿಯೋಸ್ ಅವರು ಕ್ಯಾರೆಕ್ಟರ್ಗಳನ್ನೆಲ್ಲ ಕಕ್ಕ ಮಾಡಾಕ್ತಾ ಇದ್ದೀರಾ. ಲೋಕಿ ಕತೆ ಏನ್ ಮಾಡಿದ್ರಿ ಅಂತ ಗೊತ್ತಾಗ್ತಾ ಇಲ್ಲ. ಕ್ಯಾಂಗ್ ನಂತೂ ಸರ್ವನಾಶ ಮಾಡಾಕ್ ಬಿಟ್ರಿ. ಕ್ಯಾಪ್ಟನ್ ಅಮೆರಿಕಾ ಬ್ರೇವ್ ನ್ಯೂ ವರ್ಲ್ಡ್ ಮತ್ತೆ ಥಂಡರ್ ಬೋಲ್ಟ್ ಮೂವಿಗಳು ಎರಡಕ್ಕೂ ಕೂಡ ಮಲ್ಟಿವರ್ಸ್ಗೂ ಇವಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಡೈರೆಕ್ಟ್ ಆಗಿ ಒಂದೇ ಸಲ ಮೆಕ್ಥಾನ್ ಹೊಡೆದಂಗೆ ಫ್ಯಾಂಟಾಸ್ಟಿಕ್ 4 ಮೂವಿನ ಕೊಡ್ತಾ ಇದ್ದೀರಾ. ಹೆಂಗಿತ್ತು ಮಾರ್ವೆಲ್, ಹೆಂಗ್ ಆಗೋಯ್ತಪ್ಪ. ಸೊ ಈ ಎಪಿಸೋಡು ಚೆನ್ನಾಗಿತ್ತು, ಅಷ್ಟೊಂದು ಕೆಟ್ಟಾಗಿ ಏನಿರ್ಲಿಲ್ಲ. ಸರ್ಪ್ರೈಸಿಂಗ್ ಮೂಮೆಂಟ್ಸ್ ತುಂಬಾ ಇದ್ದು, ಅದರಿಂದ ಈ ಎಪಿಸೋಡ್ ನನಗೆ ತುಂಬಾ ಇಷ್ಟ ಆಯ್ತು. ಸೊ ಈ ಎಪಿಸೋಡ್ಗೆ ನನ್ನ ಕಡೆಯಿಂದ 2.5 ಔಟ್ ಆಫ್ 5 ಸ್ಟಾರ್ಸ್. ಗುರು ನಿಜ ಹೇಳ್ಬೇಕು ಅಂತಂದ್ರೆ ಈಗಿರೋ ಮಾರ್ವೆಲ್ ಪರಿಸ್ಥಿತಿಗೂ ಡಿಸಿಗೂ ಕಂಪೇರ್ ಮಾಡಿದ್ರೆ ಡಿಸಿ ಈಸ್ 1000% ಬೆಟರ್ ದನ್ ಮಾರ್ವೆಲ್. ನೀವು ನನ್ನನ್ನು ಪರ್ಸನಲ್ ಆಗಿ ಕೇಳಿ, ಕ್ರಿಯೇಚರ್ ಕಮೆಂಡೋಸ್ ವರ್ಸಸ್ ಮಾರ್ವೆಲ್ ಸ್ಟುಡಿಯೋಸ್ ನ ವಾಟ್ ಇಫ್ ಸೀಸನ್ 3 ಅಲ್ಲಿ ನೀವು ಯಾವ್ದನ್ನ ತುಂಬಾ ಇಷ್ಟಪಡ್ತೀರಾ ಬ್ರದರ್ ಅಂತ ಕೇಳಿದ್ರೆ ನಾನು ಆಬ್ಸಲ್ಯೂಟ್ಲಿ ಕ್ರಿಯೇಚರ್ ಕಮೆಂಡೋಸ್ ನ ಹೇಳ್ತೀನಿ. ಆಸ್ ಅ ಮೂವಿ ಲವರ್ ನಾನು ಕ್ರಿಯೇಚರ್ ಕಮೆಂಡೋಸ್ ನೇ ಚೂಸ್ ಮಾಡ್ತೀನಿ. ಆಸ್ ಅ ಮಾರ್ವೆಲ್ ಫ್ಯಾನ್ ಆಲ್ವೇಸ್ ವಾಟ್ ಇಫ್ ಸೀಸನ್ 3. ಸಿಗೋಣ ವಾಟ್ ಇಫ್ ಸೀಸನ್ 3 ಎಪಿಸೋಡ್ 2 ನಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ವಿತ್ ರಾವಣ್ ಕ್ರಿಯೇಟರ್. ಟೇಕ್ ಕೇರ್, ಬಾಯ್.